ಹೊನ್ನಾವರ ತಾಲೂಕಿನ ಕಾಸರಗೋಡು ಇಕೋ ಬೀಚ್ನಲ್ಲಿರುವ ಶಾನಬಾಗ್ ರೆಸಿಡೆನ್ಸಿಯಲ್ಲಿ ಹೊನ್ನಾವರ ರೋಟರಿ ಕ್ಲಬ್ನಿಂದ 19 ವರ್ಷದೊಳಗಿನ ವಿಶೇಷ ಚೇತನ ಮಕ್ಕಳ ರಾಷ್ಟ್ರಮಟ್ಟದ ಚೆಸ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಚೆಸ್ ಟೂರ್ನಮೆಂಟ್ಗೆ ಚಾಲನೆ ನೀಡಿದ ರೋಟರಿ ಜಿಲ್ಲಾ ಗವರ್ನರ್ ಶರದ್ ಪೈ ಮಾತನಾಡಿ, ಹಲವು ಸಮಾಜಮುಖಿ ಕಾರ್ಯ ಮಾಡುತ್ತಿರುವ ಹೊನ್ನಾವರ ರೋಟರಿ ಕ್ಲಬ್ ವಿಶೇಷ ಚೇತನರ ಚೆಸ್ ಟೂರ್ನಮೆಂಟ್ ಆಯೋಜನೆಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ಚೆಸ್ ಎನ್ನುವುದು ಕೇವಲ ಆಟ ಮಾತ್ರವಲ್ಲ. ಈ ಆಟದಲ್ಲಿ ಶಿಸ್ತು, ತಾಳ್ಮೆ ಅತಿ ಮುಖ್ಯವಾಗಿದೆ. ಚೆಸ್ ತಾಳ್ಮೆಯನ್ನ ಹುಟ್ಟುಹಾಕುತ್ತದೆ. ಸೋತಾಗ ಕುಗ್ಗದೆ, ಗೆಲುವನ್ನ ಅತಿಯಾಗಿ ಸಂಭ್ರಮಿಸದೆ ಇರುವ ರೀತಿ ಹೊಂದಾಣಿಕೆಯನ್ನ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಪ್ರತಿಯೊಂದು ಕಾಯಿ ಚಲನೆಯು ನಮ್ಮ ಮನೋಸಾಮರ್ಥ್ಯವನ್ನ ತೋರಿಸುತ್ತದೆ. ಅಂಧತ್ವದ ಚೆಸ್ ಸ್ಪರ್ಧೆ ತುಂಬಾ ವಿಶೇಷ ಹಾಗೂ ಚಾಲೆಂಜಿಂಗ್ ಆಗಿದೆ ಎಂದು ಹೇಳಿದರು. ಸೆಂಟ್ ಮಿಲಾಗ್ರಿಸ್ ಕೋ ಆಪರೇಟಿವ್ ಸೌಹಾರ್ದ ಸೊಸೈಟಿಯ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ, ಕಳೆದ 7 ವರ್ಷದಿಂದ 111 ಶಾಖಾ ವ್ಯಾಪ್ತಿಯ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ನೆರವಾಗುತ್ತಿದ್ದೇವೆ. ಹೊನ್ನಾವರ ರೋಟರಿ ಕ್ಲಬ್ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಜೊತೆಗೆ ನೊಂದವರಿಗೆ ನೆರವಾಗಿದೆ. ಶೈಕ್ಷಣಿಕವಾಗಿ, ಕ್ರೀಡೆ, ಸಾಮಾಜಿಕ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸುವ ಮೂಲಕ ವೇದಿಕೆಯನ್ನ ಕಲ್ಪಿಸಿ ಸಾಧಕರನ್ನ ಪರಿಚಯಿಸುತ್ತಿದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಈ ವೇಳೆ ರೋಟರಿ ಅಧ್ಯಕ್ಷರಾದ ಸೂರ್ಯಕಾಂತ್ ಸಾರಂಗ, ಸ್ಟೀಫನ್ ರೋಡ್ರಿಗಿಸ್, ಶ್ರೀಕಾಂತ್ ನಾಯ್ಕ್, ಎಂಎಂ ಹೆಗಡೆ, ಎಸ್ಎಂ ಹೆಗಡೆ, ಜಯಶ್ರೀ ಕಾಮತ್, ರಾಘವೇಂದ್ರ ಪ್ರಭು, ಕಿಶನ್ ಗಂಗೋಳಿ, ಸ್ವಪ್ನಿಲ್ ಶಾಹ ಹಾಗೂ ರೋಟರಿ ಕ್ಲಬ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್.